Dear friends and students, I welcome you to my today's class. Let me continue the topic direct speech and indirect speech today also. But let us learn about the change of interrogative sentences from direct speech into indirect speech. We have to follow certain rules as I have already told you. ಕೆಲವು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ. ಪ್ರಶ್ನಾರ್ಥಕ ವಾಕ್ಯಗಳನ್ನು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡಬೇಕಾದ್ರೆ ಆ ಯಾವ ನಿಯಮಗಳು ಅಂತಕ್ಕಂಥದ್ದನ್ನು ನಾವು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ರಿಪೋರ್ಟಿಂಗ್ ವರ್ಬ್ ಚೇಂಜ್ ಆಗುತ್ತೆ. ಸೆಡ್ ಟು ಅಂತಕ್ಕಂಥದ್ದು ಇದ್ದರೆ ಅಥವಾ ಸೇಸ್ ಟು ಅಂತಕ್ಕಂಥದ್ದು ಇದ್ದರೆ ಅದು ಬದಲಾವಣೆ ಆಗುತ್ತೆ. ಆಸ್ಕ್ಡ್ ಅಂತ ಆಗುತ್ತೆ, ಅಥವಾ ಕ್ವಶ್ಚನ್ಡ್ ಅಂತ ಆಗುತ್ತೆ, ಅಥವಾ ಎನ್ಕ್ವೈರ್ಡ್ ಅಂತ ಆಗಬಹುದು, ಅಥವಾ ಇನ್ಕ್ವೈರ್ಡ್ ಆಫ್ ಅಂತ ಆಗ್ಬೋದು. ಹೀಗೆ ಅದು ರಿಪೋರ್ಟಿಂಗ್ ವರ್ಬು ಚೇಂಜ್ ಆಗುತ್ತೆ ಮೊದಲನೇದಾಗಿ. ಎರಡನೇದಾಗಿ ಲಿಂಕ್ ವರ್ಡ್ ಇಲ್ಲಿ ದಟ್ ಅಂತಕ್ಕಂಥದ್ದನ್ನು ನಾವು ಉಪಯೋಗಿಸೋದಿಲ್ಲ. ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ನಾವು ದಟ್ ಅಂತಕ್ಕಂಥ ಲಿಂಕ್ ವರ್ಡನ್ನು ಯೂಸ್ ಮಾಡ್ತಾ ಇದ್ವಿ. ಬಟ್ ಹಿಯರ್ ವಿ ಡೋಂಟ್ ಯೂಸ್ ದಟ್ ಆಸ್ ಅ ಲಿಂಕ್ ವರ್ಡ್. ಇಫ್ ದಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಅನ್ ಇಂಟ್ರಾಗೇಟಿವ್ ವರ್ಡ್, ವಿ ಯೂಸ್ ದ ಸೇಮ್ ಇಂಟ್ರಾಗೇಟಿವ್ ವರ್ಡ್ ಆಸ್ ಎ ಲಿಂಕ್ ವರ್ಡ್. ಪ್ರಶ್ನಾರ್ಥಕ ವಾಕ್ಯ ಪ್ರಶ್ನಾರ್ಥಕ ಪದದಿಂದ ಪ್ರಾರಂಭ ಆಗಿದರೆ ಅದೇ ಪ್ರಶ್ನಾರ್ಥಕ ಪದವನ್ನು ನಾವು ಲಿಂಕ್ ವರ್ಡ್ ಆಗಿ ಉಪಯೋಗಿಸ್ತೀವಿ. ಒಂದು ವೇಳೆ ಪ್ರಶ್ನಾರ್ಥಕ ವಾಕ್ಯ ಕ್ರಿಯಾಪದದಿಂದ ಪ್ರಾರಂಭವಾಗಿದ್ದರೆ ಇಫ್ ಅಥವಾ ವೆದರ್ ಅಂತಕ್ಕಂಥದ್ದನ್ನ ಲಿಂಕ್ ವರ್ಡ್ ಆಗಿ ಉಪಯೋಗಿಸ್ತೀವಿ. ಇಫ್ ದ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಎ ವರ್ಬ್, ದೆನ್ ವಿ ಯೂಸ್ ಇಫ್ ಆರ್ ವೆದರ್ ಆಸ್ ಎ ಲಿಂಕ್ ವರ್ಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ we have to write the subject first and then the verb. The interrogative sentence has to be changed to a statement. Therefore, we have to write the subject first and then the verb. Now, let us go to the examples and learn clearly. Look here. Where are you going, boys? Said the headmaster. This is an interrogative sentence. This interrogative sentence has begun with an interrogative word. Where antakanta prashnaarthaka padadinda ee prashnaarthaka vakya ಪ್ರಾರಂಭವಾಗಿದೆ. ಇಲ್ಲಿ ಹೇಳೋರು ಯಾರು? ಸ್ಪೀಕರ್ ಅಥವಾ ರಿಪೋರ್ಟರ್ ಯಾರು ಅಂದರೆ ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ಇಸ್ ದಿ ರಿಪೋರ್ಟರ್. ಹೆಡ್ ಮಾಸ್ಟರ್ ಯಾರಿಗೆ ಹೇಳ್ತಾ ಇದ್ದಾರೆ? ಹೆಡ್ ಮಾಸ್ಟರ್ ಈಸ್ ಟೆಲ್ಲಿಂಗ್ ಟು ಬಾಯ್ಸ್. ಈಸ್ ಆಸ್ಕಿಂಗ್ ಟು ಬಾಯ್ಸ್. ಬಾಯ್ಸ್ ಇಸ್ ದಿ ಸೆಕೆಂಡ್ ನೌನ್ ಪ್ರೊನೌನ್. ಸೆಕೆಂಡ್ ನೌನ್ ಪ್ರೊನೌನ್. ಸೊ ರಿಪೋರ್ಟಿಂಗ್ ವರ್ಬ್ ಸೆಟ್ ಅಂತಕ್ಕಂಥದ್ದು ಚೇಂಜ್ ಆಗುತ್ತೆ. ದ ಹೆಡ್ ಮಾಸ್ಟರ್ asked boys. ರಿಪೋರ್ಟಿಂಗ್ ವರ್ಡ್ನ ಬದಲಾವಣೆ ಮಾಡಿದ್ವಿ. ಈಗ ನಾವು ಕಾಮ ಮತ್ತು ಇನ್ವರ್ಡ್ ಕಾಮ ತೆಗೆದುಬಿಟ್ಟು ಅದನ್ನು ಲಿಂಕ್ ವರ್ಡ್ ಹಾಕಬೇಕು. ಲಿಂಕ್ ವರ್ಡ್ ಸೇಮ್ ವೇರ್ ದಿಸ್ ಇಸ್ ದಿ ಇಂಟ್ರಾಗೇಟಿವ್ ವರ್ಡ್. ಅದೇ ಪದವನ್ನು ನಾವು ಇಲ್ಲಿ ಉಪಯೋಗಿಸಬೇಕಾಗುತ್ತೆ. ದ ಹೆಡ್ ಮಾಸ್ಟರ್ ಆಸ್ಕ್ಡ್ ಬಾಯ್ಸ್ ವೇರ್. ಇದಾದ ತಕ್ಷಣ ನಾವು ಸಬ್ಜೆಕ್ಟನ್ನು ಹಾಕಬೇಕು. ಸಬ್ಜೆಕ್ಟ್ ಅಂದರೆ ಇರ್ತಕ್ಕಂಥದ್ದು ಯು ಅಂತ ಸಬ್ಜೆಕ್ಟ್ ಇದೆ. ಸೊ ಯು ಅಂದ ತಕ್ಷಣ ನಾವು ಸೆಕೆಂಡ್ ನೌನ್ ಆರ್ ಪ್ರೊನೌನ್ ನೋಡಬೇಕು. ಇಲ್ಲಿ ಸೆಕೆಂಡ್ ನೌನ್ ಪ್ರೊನೌನ್ ಯಾವುದು? ಬಾಯ್ಸ್ ಅಂತಕ್ಕಂಥದ್ದು ಸೆಕೆಂಡ್ ನೌನ್ ಪ್ರೊನೌನ್. ಬಾಯ್ಸ್ ಅನ್ನೋದು ಅದು ಥರ್ಡ್ ಪರ್ಸನ್, ಅನ್ಯ ಪುರುಷ ಮತ್ತು ಬಹುವಚನ. ಸೊ ಥರ್ಡ್ ಪರ್ಸನ್ ಪ್ಲೂರಲ್ಗೆ, ಅನ್ಯ ಪುರುಷ ಬಹುವಚನಕ್ಕೆ ನಾವು ದೇ ಬರುತ್ತೆ. ವೇರ್ ದೇ. ವೇರ್ ಆರ್ ಯು ಗೋಯಿಂಗ್ ಇದು ಪ್ರೆಸೆಂಟ್ ಕಂಟಿನ್ಯೂಸ್ನಾಗಿದೆ. ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಅದು ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಸೊ ದೇ ಮುಂದೆ ನಾವು ಆಕ್ಸಿಲರಿ ವರ್ಬ್ ಪಾಸ್ಟ್ ಕಂಟಿನ್ಯೂಸ್ ಆಗೋ ರೀತಿಯಲ್ಲಿ ಹಾಕಬೇಕಾಗುತ್ತೆ. ಅವಾಗ ದೇ ವರ್, ವೇರ್ ದೇ ವರ್ ಗೋಯಿಂಗ್. ಈಗ ನಾವು ಕ್ವಶನ್ ಮಾರ್ಕ್ ತಂದು ಫುಲ್ ಸ್ಟಾಪ್ ಹಾಕ್ತೀವಿ. ವೇರ್ ಆರ್ ಯು ಗೋಯಿಂಗ್ ಬಾಯ್ಸ್ ಸೆಡ್ ದಿ ಹೆಡ್ ಮಾಸ್ಟರ್. ದ ಹೆಡ್ ಮಾಸ್ಟರ್ ಆಸ್ಕ್ಡ್ ಬಾಯ್ಸ್ ವೇರ್ ದೇ ವರ್ ಗೋಯಿಂಗ್. ನೆಕ್ಸ್ಟ್ ಎರಡನೇ ಕೋಣ. ವಾಟ್ ಡಿಡ್ ಯು ಸ್ಟಡಿ ಇನ್ ದಿ UK? ಐ ಆಸ್ಕ್ಡ್ ಹಿಮ್. ಸೊ ಇಲ್ಲಿ ಆಸ್ಕ್ಡ್ ಅದೇ ರಿಪೋರ್ಟಿಂಗ್ ವರ್ಬ್ ಇದೆ, ಅದನ್ನು ರಿಟೈನ್ ಮಾಡ್ಕೊಳ್ಳೋಣ. ಐ ಆಸ್ಕ್ಡ್ ಹಿಮ್. ಐ ಆಸ್ಕ್ಡ್ ಹಿಮ್. ಕಾಮ ಇನ್ವರ್ಡ್ ಕಾಮ ತೆಗೆದ್ಬಿಟ್ಟು ನಾವೀಗ ಇನ್ವರ್ಡ್ ಕಾಮ ತೆಗೆದ್ಬಿಟ್ಟು ಲಿಂಕ್ ವರ್ಡ್ ಹಾಕಬೇಕು. ಲಿಂಕ್ ವರ್ಡ್ ಇಲ್ಲಿ ಇಟ್ ಹ್ಯಾಸ್ ಬಿಗನ್ ವಿತ್ ಅನ್ ಇಂಟ್ರಾಗೇಟಿವ್ ವರ್ಡ್. ವಾಟ್ ಅಂತಕ್ಕಂತಹ ಪ್ರಶ್ನಾರ್ಥಕ ಪದದಿಂದ ಪ್ರಶ್ನಾರ್ಥಕ ವಾಕ್ಯ ಪ್ರಾರಂಭವಾಗಿದೆ. ಅದರಿಂದ ವಾಟ್ ಅಂತಕ್ಕಂಥ ಪದನೇ ಪ್ರಶ್ನಾರ್ಥಕ ಪದವನ್ನು ಲಿಂಕ್ ವರ್ಡ್ ಆಗಿ ನಾವು ಉಪಯೋಗಿಸಬೇಕು. ಸೆಕೆಂಡ್ ರೂಲ್, ಸಿ ಫಾರ್ ಕ್ವಶನ್ಸ್ ಬಿಗಿನಿಂಗ್ ವಿತ್ ಇಂಟ್ರಾಗೇಟಿವ್ ವರ್ಡ್ಸ್ ಯೂಸ್ ದಿ ಸೇಮ್ ವರ್ಡ್ ಆಸ್ ಅ ಲಿಂಕ್ ವರ್ಡ್. ದೇರ್ಫೋರ್ ವಾಟ್ ಅಂತಕ್ಕಂಥದ್ದು ನಾವು ಲಿಂಕ್ ವರ್ಡ್ ಆಗಿ ಉಪಯೋಗಿಸೋಣ. ಐ ಆಸ್ಕ್ಡ್ ಹಿಮ್ ವಾಟ್. ನೆಕ್ಸ್ಟ್ ಸಬ್ಜೆಕ್ಟ್ ಹಾಕಬೇಕು. ಇಲ್ಲಿ ಸಬ್ಜೆಕ್ಟು ಯು.
ಯು ಅಂತಕ್ಕಂಥದ್ದು ಸೆಕೆಂಡ್ ಪರ್ಸನಲ್ ಪ್ರನೌನ್. ಸೆಕೆಂಡ್ ಪರ್ಸನಲ್ ಪ್ರನೌನ್ ನಾಮಿನೇಟಿವ್ ಕೇಸ್ನಲ್ಲಿದೆ. ಇಲ್ಲಿ ನೋಡಿದರೆ ಸೆಕೆಂಡ್ ನಾಮಿನಲ್ ಪ್ರನೌನ್ ನೋಡಿದರೆ ಹಿಮ್ ಅಂತ ಇದೆ. ಹಿಮ್ ಅಂದರೆ ಇದು ಆಬ್ಜೆಕ್ಟಿವ್ ಕೇಸು. ಅದರ ನಾಮಿನೇಟಿವ್ ಕೇಸ್ ತಗೋಬೇಕಾಗುತ್ತೆ ನಾವು. ನಾಮಿನೇಟಿವ್ ಕೇಸ್ ತಗೊಂಡ್ರೆ ಹಿಮ್ ಅನ್ನೋದು ಹಿ ಆಗುತ್ತೆ. ವಾಟ್ ಹಿ. ನೋಡಿ, ಇದು ಯಾವ ಟೆನ್ಸ್ನಲ್ಲಿದೆ? ವಾಟ್ ಡಿಡ್ ಯು ಸ್ಟಡಿ ಇನ್ ದಿ UK. ವಾಟ್ ಡಿಡ್ ಯು ಸ್ಟಡಿ ಇನ್ ದಿ UK. 12 ಟೆನ್ಸಸ್ ಪೈಕಿಯ ಇದು ಯಾವ ಟೆನ್ಸ್ನಲ್ಲಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ದಟ್ ಈಸ್ ಇನ್ ಸಿಂಪಲ್ ಪಾಸ್ಟ್. ಡಿಡ್ ಪ್ಲಸ್ ಸ್ಟಡಿ, ಸ್ಟಡೀಡ್. ಸೊ ಸಿಂಪಲ್ ಪಾಸ್ಟ್ ಇದೆ. ಸಿಂಪಲ್ ಪಾಸ್ಟ್ ಡೈರೆಕ್ಟ್ ಸ್ಪೀಚ್ನಲ್ಲಿದ್ದಾಗ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಅದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಅದರಿಂದ ಈ ಮುಂದೆ ಅದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಆಗ್ತಕ್ಕಂಥ ಆಕ್ಸಿಲರಿ ವರ್ಬನ್ನು ಹಾಕಬೇಕಾಗುತ್ತೆ. ವಾಟ್ ಹಿ ಹ್ಯಾಡ್. ಹ್ಯಾಡ್ ಆದಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಸೆನ್ಸ್ ಜೊತೆ ಮೇನ್ ವರ್ಬ್ ಆಗಬೇಕಾಗುತ್ತೆ. ಸ್ಟಡಿ, ಸ್ಟಡೀಡ್ ಸೆಕೆಂಡ್ ಫಾರಮ್ ಮತ್ತು ಥರ್ಡ್ ಫಾರಮ್ ಸಹ ಸ್ಟಡೀಡ್. ಐ ಆಸ್ಕ್ಡ್ ಹಿಮ್ ವಾಟ್ ಹಿ ಹ್ಯಾಡ್ ಸ್ಟಡೀಡ್ ಇನ್ UK. ಈಗ ನಾವು ಪುಸ್ತಕನ ಹಾಕ್ತೀವಿ. ಹೀಗೆ ನಾವು ಈ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಒಂದು, ಫಾರ್ ಕ್ವಶನ್ಸ್ ಬಿಗಿನಿಂಗ್ ವಿತ್ ಇಂಟ್ರಾಕ್ಟಿವ್ ವರ್ಡ್ಸ್ ಯೂಸ್ ದಿ ಸೇಮ್ ವರ್ಡ್ ಆಸ್ ಅ ಲಿಂಕ್ ವರ್ಡ್. ಫಾರ್ ಕ್ವಶನ್ಸ್ ಬಿಗಿನಿಂಗ್ ವಿತ್ ವರ್ಬ್ಸ್ ಯೂಸ್ ಇಫ್ ಆರ್ ವೆದರ್ ಆಸ್ ಅ ಲಿಂಕ್ ವರ್ಡ್. ಸೊ ಈ ವರ್ಬಿಂದ ಸ್ಟಾರ್ಟ್ ಆಗ್ತಕ್ಕಂಥ ಕೆಲವು ಎಕ್ಸಾಂಪಲ್ಸ್ನ ಈಗ ನೆಕ್ಸ್ಟ್ ನೋಡೋಣಂತೆ. ಗೋ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಹಿ ಸೆಡ್ ಟು ಮೀ ವಿತ್ ದಿ ಕಾಮದಲ್ಲಿ ಡು ಯು ಪ್ಲೇ ಕ್ರಿಕೆಟ್. ಸೊ ಇದನ್ನು ನಾವೀಗ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಎನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ವಿಚ್ ಹ್ಯಾಸ್ ಬಿಗನ್ ವಿತ್ ಎ ವರ್ಬ್. ಡೂ ಅಂತಕ್ಕಂಥ ಕ್ರಿಯಾಪದದಿಂದ ಪ್ರಾರಂಭ ಆಗಿದೆ. ಸೊ ರಿಪೋರ್ಟಿಂಗ್ ವರ್ಬ್ನ ನಾವು ಮೊದಲು ಬದಲಾವಣೆ ಮಾಡೋಣ. ಸೆಡ್ ಟು ಅಂತಕ್ಕಂಥದ್ದು ಆಸ್ಕ್ಡ್ ಆಗುತ್ತೆ. ಹಿ ಆಸ್ಕ್ಡ್ ಮೀ. ಸೊ ಲೆಟ್ ಅಸ್ ರಿಮೂವ್ ದಿ ಕಾಮಾ ಅಂಡ್ ಇನ್ವರ್ಡ್ ಕಾಮಾ. ಅಲ್ಪ ವಿರಾಮ ಮತ್ತು ಅವತರಣಿಕೆ ಚಿಹ್ನೆಯನ್ನು ತೆಗೆದುಹಾಕಬೇಕು. ತೆಗೆದು ರೆಲೆವೆಂಟ್ ಲಿಂಕ್ ವರ್ಡನ್ನು ಹಾಕಬೇಕಾಗುತ್ತೆ. ಇಲ್ಲಿ ಲಿಂಕ್ ವರ್ಡ್ ದಟ್ ಅಲ್ಲ. ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ನಾವು ದಟ್ ಉಪಯೋಗಿಸ್ತಾ ಇದ್ವಿ, ಇಲ್ಲಿ ದಟ್ ಉಪಯೋಗಿಸೋದಿಲ್ಲ. ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸು ಪ್ರಶ್ನಾರ್ಥಕ ಪದದಿಂದಲೇ ಪ್ರಾರಂಭವಾಗಿದೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಹ್ಯಾಸ್ ಬಿಗನ್ ವಿತ್ ಎನ್ ಇಂಟ್ರಾಗೇಟಿವ್ ವರ್ಡ್. ಸೊ ಇಂಥ ಸಂದರ್ಭದಲ್ಲಿ ನಾವು ವಿ ಹ್ಯಾವ್ ಟು ಯೂಸ್ ಇಫ್ ಆರ್ ವೆದರ್ ಆಸ್ ಅ ಲಿಂಕ್ ವರ್ಡ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ನಾವು ವೆದರ್ ಅಥವಾ ಇಫ್ ಯಾವುದಾದ್ರು ಉಪಯೋಗಿಸ್ಬೋದು. ವೆದರ್ ಲಿಂಕ್ ವರ್ಡ್ ಹಾಕಿದ ತಕ್ಷಣ ನಾವು ಸಬ್ಜೆಕ್ಟ್ ನೋಡಬೇಕು. ಸಬ್ಜೆಕ್ಟ್ ಬರೀಬೇಕು ನೆಕ್ಸ್ಟು. ಸೊ ಯು ಅಂತಕ್ಕಂಥದ್ದು ಸಬ್ಜೆಕ್ಟ್. ಇಲ್ಲಿ ಡೈರೆಕ್ಟ್ ಸ್ಪೀಚ್ನಲ್ಲಿ ಯು ಅನ್ನೋದು ಸಬ್ಜೆಕ್ಟು. ಯು ಅಂದ ತಕ್ಷಣ ನಾವು ವಿ ಹ್ಯಾವ್ ಟು ಲುಕ್ ಅಟ್ ದಿ ಸೆಕೆಂಡ್ ಓನರ್ ಪ್ರೊನೌನ್. ಹಿ ಅನ್ನೋದು ದಿಸ್ ಇಸ್ ದಿ ಫಸ್ಟ್ ಓನರ್ ಪ್ರೊನೌನ್. ಫಸ್ಟ್ ಓನರ್. ಮೀ ಅನ್ನೋದು ಸೆಕೆಂಡ್ ಓನರ್ ಪ್ರೊನೌನ್. ಸೊ ಯು ಈಸ್ ನಾಮಿನೇಟಿವ್ ಕೇಸ್. ಮೀನ ನಾಮಿನೇಟಿವ್ ಕೇಸ್. ಮೀ ಅನ್ನೋದು ಅಬ್ಜೆಕ್ಟಿವ್ ಕೇಸ್ ತೆಗೆದ್ರೆ ಅದರ ನಾಮಿನೇಟಿವ್ ಕೇಸನ್ನು ನಾವು ಬದಲಾವಣೆ ಮಾಡಿದಾಗ ಅದು ಐ ಅಂತ ಆಗುತ್ತೆ. ವೆದರ್ ಐ. Do you play cricket? This is simple present tense in interrogative sentence. Simple present tense. So simple present tense simple past ಆಗುತ್ತೆ. ಇಂಡೈರೆಕ್ಟ್ ನರೇಷನ್ನಲ್ಲಿ ಇಟ್ ಚೇಂಜಸ್ ಟು ಸಿಂಪಲ್ ಪಾಸ್ಟ್. ಅದರಿಂದ ಪ್ಲೇ ಅಂತಕ್ಕಂಥ ವರ್ಬಿನ ಸೆಕೆಂಡ್ ಫಾರ್ಮ್ ಪ್ಲೇಡ್. ವೆದರ್ ಐ ಪ್ಲೇಡ್. ವೆದರ್ ಐ ಪ್ಲೇಡ್ ಕ್ರಿಕೆಟ್. ಸೊ ದಟ್ ಇಸ್ ಆಲ್. ಎಕ್ಸಾಂಪಲ್. Have you seen my son anywhere? She said to me. So reporting ವರ್ಬ್ ಚೇಂಜ್ ಮಾಡೋಣ. said to ಅನ್ನೋದು asked ಮಾಡೋಣ. She asked me. She asked me. Let us remove comma and inverted comma and use a relevant link word. Here also interrogative sentence has begun with a verb. Have ಅಂತಕ್ಕಂಥ ವರ್ಬ್ ಇಂದ ಪ್ರಾರಂಭ ಆಗಿದೆ. ಅದರಿಂದ ನಾವು ಲಿಂಕ್ ವರ್ಡನ್ನು ಇಫ್ ಅಥವಾ ವೆದರ್ನ ಉಪಯೋಗಿಸಬೇಕು. ಸೊ ಶಿ ಆಸ್ಕ್ಡ್ ಮೀ ವೆದರ್. ಇದಾದ ತಕ್ಷಣ ನಾವು ಸಬ್ಜೆಕ್ಟ್ ನೋಡ್ಬೇಕು. ಇಲ್ಲಿ ಸಬ್ಜೆಕ್ಟು ಯು ಅಂತಕ್ಕಂಥದ್ದಿದೆ. ಯು ಇದೆ. ಯು ಅನ್ನೋದು ಸೆಕೆಂಡ್ ಪರ್ಸನಲ್ ಪ್ರನೌನ್. ಪ್ರನೌನ್ಸ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ತಾವು ದಯಮಾಡಿ ಗಮನಿಸಬೇಕು. ಇಲ್ಲಿ ಯು ಅನ್ನೋದು ಸೆಕೆಂಡ್ ಪರ್ಸನಲ್ ಪ್ರನೌನ್. ಸೆಕೆಂಡ್ ಪರ್ಸನಲ್ ಪ್ರನೌನ್ ಇದ್ದರೆ ನಾವು ಸೆಕೆಂಡ್ ನೌನ್ ಆರ್ ಪ್ರನೌನನ್ನು ನೋಡಬೇಕು. ಸೆಕೆಂಡ್ ನೌನ್ ಆರ್ ಪ್ರನೌನ್ ನೋಡಿದ್ರೆ ಇಲ್ಲಿ ಮೀ ಅಂತ ಇದೆ. ಪ್ರನೌನ್ ಮೀ ಅಂತಿದೆ. ಯು ಅನ್ನೋದು ನಾಮಿನೇಟಿವ್ ಕೇಸ್ನಲ್ಲಿದೆ. ಈ ಮೀನ ನಾಮಿನೇಟಿವ್ ಕೇಸ್ ನಾವು ಹಾಕಬೇಕಾಗುತ್ತೆ. ಮೀಗೆ ನಾಮಿನೇಟಿವ್ ಕೇಸು ಐ. ವೆದರ್ ಐ. ಈಗ ವರ್ಬ್ಸ್ ಚೇಂಜ್ ಆಗುತ್ತೆ. ಪ್ರನೌನ್ಸ್ ಚೇಂಜ್ ಮಾಡಿದ್ವಿ ಈಗ ಡೈರೆಕ್ಟ್ ಸ್ಪೀಚ್ನಲ್ಲಿ. ನೆಕ್ಸ್ಟ್ ವರ್ಬ್ಸ್ ಚೇಂಜ್. ಟೆನ್ಸ್ ಆಫ್ ವರ್ಬ್ ಚೇಂಜ್. ಹ್ಯಾವ್ ಯು ಸೀನ್ ಮೈ ಸನ್ ಎನಿವೇರ್? ಸೊ ದಿಸ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್. ಡೈರೆಕ್ಟ್ ಸ್ಪೀಚ್ನಲ್ಲಿ ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ. ಸೊ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಇಟ್ ಚೇಂಜಸ್ ಟು
ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕಾ. ಐ ಆದಮೇಲೆ ಪಾಸ್ಟ್ ಪರ್ಫೆಕ್ಟ್ ಮಾಡಲಿಕ್ಕೆ ಆಕ್ಸಿಲರಿ ವರ್ಬ್ ನಾವು ಯಾವ್ದು ಉಪಯೋಗಿಸ್ಬೇಕಾಗುತ್ತೆ, ಹ್ಯಾಡ್ ಉಪಯೋಗಿಸ್ಬೇಕು. ಐ ಹ್ಯಾಡ್, ವೆದರ್ ಐ ಹ್ಯಾಡ್ ಸೀನ್. ಮೈ ಸನ್ ಅಂತ ಇದೆ, ಮೈ ಅಂತ ಬಂದಿಲ್ಲಿ ಪ್ರೊನೌನ್ ಇದೆ. ಮೈ ಅಂತ ಬಂದ ತಕ್ಷಣ ನಾವಿಲ್ಲಿ ಫಸ್ಟ್ ನೌನ್ ಪ್ರೊನೌನ್ ನೋಡಬೇಕು, ಅಥವಾ ರಿಪೋರ್ಟರ್ ನೋಡಬೇಕು, ಅಥವಾ ರಿಪೋರ್ಟಿಂಗ್ ವರ್ಬ್ನ ಸಬ್ಜೆಕ್ಟ್ ನೋಡಬೇಕು. ಶಿ ಅಂತ ಇದೆ. ಸೊ ಇದು ಆಬ್ಜೆಕ್ಟಿವ್ ಕೇಸ್ ಇದೆ. ಸೊ ಶಿ ಆಬ್ಜೆಕ್ಟಿವ್ ಕೇಸನ್ನ ನಾವು ಮಾಡಿದಾಗ ಪಾಸಿಟಿವ್ ಕೇಸ್ ದಟ್ ಹರ್ ಆಗುತ್ತೆ. ವೆದರ್ ಐ ಹ್ಯಾಡ್ ಸೀನ್ ಹರ್. ಶಿ ಆಸ್ಕ್ಡ್ ಮೀ ವೆದರ್ ಐ ಹ್ಯಾಡ್ ಸೀನ್ ಹರ್ ಸನ್ ಎನಿವೇರ್. ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಹೋಗುತ್ತೆ, ಸ್ಟೇಟ್ಮೆಂಟ್ ಆಗುತ್ತೆ. ಹ್ಯಾವ್ ಯು ಸೀನ್ ಮೈ ಸನ್ ಎನಿವೇರ್? ಶಿ ಸೆಡ್ ಟು ಮೀ. ಶಿ ಆಸ್ಕ್ಡ್ ಮೀ ವೆದರ್ ಐ ಹ್ಯಾವ್ ಸೀನ್ ಹರ್ ಸನ್ ಎನಿವೇರ್. ಸೊ ಇಲ್ಲಿ ಪ್ರೊನೌನ್ಸ್ ಚೇಂಜ್ ಆಗಿದ್ದನ್ನು ಗಮನಿಸಿದ್ರಿ, ವರ್ಬ್ಸ್ ಟೆನ್ಸ್ ಆಫ್ ವರ್ಬ್ ಚೇಂಜ್ ಆಗಿದ್ದನ್ನು ಸಹ ಗಮನಿಸಿದ್ರಿ. ನೆಕ್ಸ್ಟ್ ಎಕ್ಸಾಂಪಲ್, he said to her, are you coming to the function? Again reporting verb changes, said to changes to asked. He asked her. Let us remove comma and comma, ಅಲ್ಪ ವಿರಾಮ ಮತ್ತು ಅವತರಣಿಕೆ ಚಿಹ್ನೆ ತೆಗಿಬೇಕು. ಲಿಂಕ್ ವರ್ಡ್ ಹಾಕಬೇಕು. ಲಿಂಕ್ ವರ್ಡ್ ಇಲ್ಲಿ ದಟ್ ಉಪಯೋಗಿಸಂಗಿಲ್ಲ, ಬಿಕಾಸ್ ದಿಸ್ ಇಸ್ ನಾಟ್ ಎನ್ ಅಸರ್ಟಿವ್ ಸೆಂಟೆನ್ಸ್. ಅಲ್ಲಿ ಇಂಟ್ರಾಕ್ಟಿವ್ ವರ್ಡ್ ಇಂದ ಪ್ರಾರಂಭ ಆಗಿಲ್ಲ. ಇಟ್ ಹ್ಯಾಸ್ ಬಿಗನ್ ವಿತ್ ದ ವರ್ಬ್ ಇಂದ ಪ್ರಾರಂಭ ಆಗಿದೆ. ಇಂಟ್ರಾಕ್ಟಿವ್ ಸೆಂಟೆನ್ಸ್ ವರ್ಬ್ ಇಂದ ಪ್ರಾರಂಭ ಆದರೆ ಇಫ್ ಅಥವಾ ವೆದರ್ ಉಪಯೋಗಿಸಬೇಕು. ನೀವು ಇಫ್ ಉಪಯೋಗಿಸೋಣ. ಇಫ್ ಲಿಂಕ್ ವರ್ಡ್ ಆದ ತಕ್ಷಣ ನಾವು ಸಬ್ಜೆಕ್ಟ್ ಹಾಕಬೇಕು. ಸಬ್ಜೆಕ್ಟ್ ಇಲ್ಲಿ ಯು ಇದೆ. ಯು ಅಂದ ತಕ್ಷಣ ಇದು ನಾಮಿನೇಟಿವ್ ಕೇಸ್. ಯು ಸೆಕೆಂಡ್ ನೌನ್ ಆರ್ ಪ್ರನೌನ್ ನೋಡಬೇಕು. ಇಲ್ಲಿ ಹರ್ ಅಂತಕ್ಕಂಥದ್ದು ಸೆಕೆಂಡ್ ನೌನ್ ಆರ್ ಪ್ರನೌನ್. ಸೊ ಹರ್ನ ನಾಮಿನೇಟಿವ್ ಕೇಸ್ ಆಗಿ ಬದಲಾವಣೆ ಮಾಡಬೇಕು. ಹರ್ಗೆ ನಾಮಿನೇಟಿವ್ ಕೇಸು ಶಿ ಆಗುತ್ತೆ. ಇಫ್ ಶಿ. ಸೊ ಡೈರೆಕ್ಟ್ ಸ್ಪೀಚ್ ಒಳಗಡೆ ಇರ್ತಕ್ಕಂತಹ ಸೆಂಟೆನ್ಸು ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆರ್ ಯು ಕಮಿಂಗ್ ಟು ದಿ ಫಂಕ್ಷನ್? ದಿಸ್ ಇಸ್ ಅ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅದು ಈಗ ಇಂಡೈರೆಕ್ಟ್ ಸ್ಪೀಚ್ ಮಾಡಿದಾಗ ಇಂಡೈರೆಕ್ಟ್ ಕಂಡೀಷನ್ ಅಲ್ಲಿ ಇಟ್ ಚೇಂಜಸ್ ಟು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಶಿ ಆದಮೇಲೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ಹೆಲ್ಪಿಂಗ್ ವರ್ಬ್ ನಾವು ವಾಸ್ ಉಪಯೋಗಿಸಬೇಕಾಗುತ್ತೆ. ವೆದರ್ ಇಫ್ ಶಿ ವಾಸ್ ಕಮಿಂಗ್ ಟು ದಿ ಫಂಕ್ಷನ್. So dear students, only thing to be noted here is that link word, change of link word. Same interrogative word in case of the sentences where sentences begin with interrogative word. And if the sentences begin with the verbs, then we have to use if or whether as a link word. That's all the thing. So let us complete today. We will take up the imperative sentence in the next class. Thank you all. If you like my video, please share and also subscribe. Thank you.